ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದಂತೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಈ ಒಂದು ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಎದುರೇ ಇರತಕ್ಕಂಥ ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಂದು ಕಾಲೇಜು ಕಟ್ಟಡದಲ್ಲಿ ಈ ಒಂದು ಮರುಮತ ಎಣಿಕೆಗೆ ಈಗಾಗಲೇ ಜಿಲ್ಲಾಡಳಿತ ಸಜ್ಜಾಗಿರ್ತಕ್ಕಂಥದ್ದು. ಒಂದು ಕೊಠಡಿಯಲ್ಲಿ 14 ಟೇಬಲ್ ವ್ಯವಸ್ಥೆಯನ್ನು ಈಗಾಗಲೇ ಈ ಒಂದು ಮರುಮತ ಎಣಿಕೆಯನ್ನು ಮಾಡಲಿಕ್ಕೆ ಇದೀಗ ಸಜ್ಜಾಗಿರ್ತಕ್ಕಂಥದ್ದು. 4 ಟೇಬಲ್ಗಳಲ್ಲಿ ಈ ಒಂದು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಮೊದಲು ಎಣಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರ ಏನು ಪೋಸ್ಟಲ್ ಬ್ಯಾಲೆಟ್ನ ವೋಟು ಒಂದು ಕೌಂಟಿಂಗ್ ಆದ ನಂತರ EVM ಮತಯಂತ್ರಗಳ ಒಂದು ಮತ ಎಣಿಕೆಯ ಪ್ರಕ್ರಿಯೆಯನ್ನು ಒಂದು ಅಧಿಕಾರಿಗಳು ಆರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಒಂದು ಏಜೆಂಟರನ್ನು ಈಗಾಗಲೇ ನೇಮಿಸುವಂತೆ ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಆಯಾ ಪಕ್ಷದ ಒಂದು ಅಭ್ಯರ್ಥಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳ ಮತ್ತು ಎಲ್ಲ ಒಂದು ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಒಂದು ಏಜೆಂಟರು ಕೂಡ ಈ ಒಂದು ಮತ ಎಣಿಕಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಆದರೆ ಮಾಧ್ಯಮಗಳಿಗೆ ಈ ಒಂದು ಫಲಿತಾಂಶವನ್ನು ಪ್ರಕಟ ಮಾಡುವಂತಹ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ಫಲಿತಾಂಶವನ್ನು ಪ್ರಕಟ ಮಾಡ್ದೇನೆ ಮುಚ್ಚಿದ ಲಕೋಟೆಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ಗೆ ಈ ಒಂದು ಫಲಿತಾಂಶದ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿನೇ ಈ ಒಂದು ಫಲಿತಾಂಶವನ್ನು ಮಾಧ್ಯಮಗಳು ಪ್ರಕಟ ಮಾಡದಂತೆ ಒಂದು ನಿರ್ಬಂಧವನ್ನು ಇದೀಗ ಹೇರಿರ್ತಕ್ಕಂಥದ್ದು. ಹಾಗಾಗಿನೇ ಮಾಧ್ಯಮಗಳು ಸಹ ಈ ಒಂದು ಫಲಿತಾಂಶವನ್ನು ಪ್ರಕಟ ಮಾಡದೇ ಇದೀಗ ಒಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಈಗಾಗಲೇ ಒಂದು ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಇನ್ನು ಏನು DC ಕಚೇರಿಯ ಒಂದು EVM ಮತಯಂತ್ರಗಳ ಒಂದು ಉಗ್ರಾಣ ಏನಿದೆ ಆ ಒಂದು ಕೊಠಡಿಯಿಂದ ಈಗಾಗಲೇ ಒಂದು ಮತ ಎಣಿಕಾ ಕೇಂದ್ರಕ್ಕೆ 2 ಕಂಟೈನರ್ಗಳಲ್ಲಿ ಈಗಾಗಲೇ EVM ಮತಯಂತ್ರಗಳನ್ನು ಸಾಗಿಸಲಾಗಿರ್ತಕ್ಕಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಮತ್ತು ಎಲ್ಲ ಪಕ್ಷಗಳ ರಾಜಕೀಯ ನಾಯಕರ ಪಕ್ಷದ ಒಂದು ಮುಖಂಡರ ಸಮ್ಮುಖದಲ್ಲಿ ಆ ಒಂದು ಕಂಟೈನರ್ಗೆ ಒಂದು ಸೀಲನ್ನು ಹಾಕಿ ಈ ಒಂದು ಎಣಿಕಾ ಕೇಂದ್ರಕ್ಕೆ ಈಗಾಗಲೇ EVM ಮತಯಂತ್ರಗಳನ್ನು ಈಗಾಗಲೇ ಸಾಗಾಟ ಮಾಡಿರ್ತಕ್ಕಂಥದ್ದು. ಆದರೆ ಈ ಒಂದು ಮತ ಎಣಿಕೆ ಸಂಬಂಧ ಇದೀಗ ಬಿಜೆಪಿ ನಾಯಕರು ಜಿಲ್ಲಾ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಆಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇದೀಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಏನು EVM ಮತಯಂತ್ರಗಳ ಒಂದು ಎಣಿಕಾ ಕಾರ್ಯ ನಡೆಯುತ್ತೆ, ಅದರ ಜೊತೆಗೆ ಒಂದು VVPAT ನ ಒಂದು ಎಣಿಕೆಯನ್ನು ಮಾಡಿ ಜೊತೆಗೆ 17A ಒಂದು ರಿಜಿಸ್ಟರ್ ಏನಿರುತ್ತೆ ಅದರ ಒಂದು ಎಣಿಕಾ ಪ್ರಕ್ರಿಯೆಯನ್ನು ಮಾಡಿ ಅಂತಕ್ಕಂಥ ಒತ್ತಾಯ ಇದೀಗ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕ ಮತ್ತು ದೂರುದಾರ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಏನು ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದಂತೆ ಇದೀಗ ಒಂದು ಮರುಮತ ಎಣಿಕೆಗೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಆ ಜೊತೆಗೆ ಈ ಒಂದು VVPAT ಮತ್ತು ಈ ಒಂದು 17A ಒಂದು ರಿಜಿಸ್ಟರನ್ನು ಕೂಡ ಒಂದು ಏನು ಎಣಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇದೀಗ ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು 2023ರ ಒಂದು ಮತ ಎಣಿಕೆ ಆದಮೇಲೆ ಈ ಮತಯಂತ್ರಗಳ ಒಂದು ಬಾಕ್ಸ್ಗೆ ಒಂದು ರೀಸೀಲ್ ಮಾಡಿಲ್ಲ ಮತ್ತು VVPAT ಇರತಕ್ಕಂಥ 42 ಬಂಡಲ್ಗಳಿಗೆ ಅಲ್ಲೂ ಕೂಡ ಒಂದು ಸೀಲನ್ನು ಕೂಡ ಹಾಕಿಲ್ಲ. ಹಾಗಾಗಿನೇ ಬಹಳಷ್ಟು ಒಂದು ಭದ್ರತಾ ಲೋಪ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಯಾವುದೇ ಒಂದು ಗೊಂದಲಕ್ಕೂ ಕೂಡ ಮುಂದೆ ಆಸ್ಪದ ಕೊಡದಂತೆ ಈ ರೀತಿಯಾಗಿ VVPAT ನ ಒಂದು ಚೀಟಿಗಳನ್ನು ಕೂಡ ಈ ಒಂದು ಮರುಮತ ಎಣಿಕೆ ಸಂಬಂಧ ಎಣಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ನಾನು ಮಾಡಲಿ ಅಂತಲೇ ಹೇಳ್ತಾ ಇರೋದು. ಚುನಾವಣೆ ರೀಕೌಂಟ್ ಮಾಡಿ ಅಂತ ಹೇಳ್ತಾರೆ. ಈಗ ಗೊತ್ತಾಗಿರೋದನ್ನ ಹೇಳ್ತಾ ಇದ್ದೀವಿ ನಿಮಗೆ. ನಾವು ಹೇಳೋ ರೀತಿ ಎಲ್ಲ VVPAT ಮಾಡಿರಿ ಅಂತ ಹೇಳಿರೋದು. ಅದಕ್ಕೆ ಅವರು ಬರೀ 5 ಅಂದ್ಕೊಂಡಿದ್ದಾರೆ. ಇನ್ನು ಪ್ರೇಯರ್ಲಿದ್ದು ಆಲ್ VVPATs ಹ್ಯಾಂಡ್ ಬುಕ್ಕಲ್ಲೂ ಇದೆ 5 ರ್ಯಾಂಡಮ್ಮು, ಇಫ್ ನೆಸಸರಿ ಆಲ್. ಇನ್ನೆಂಥ ನೆಸೆಸಿಟಿ ಬೇಕು? ಇಡೀ ದೇಶ ಎಲ್ಲ ನೋಡ್ತಾ ಇದೆ. ಒನ್ ಆಫ್ ಅ ಕೈಂಡ್ ಮೊದಲನೇ ಸಲ ಇಡೀ ದೇಶದಲ್ಲಿ EVM ಕೌಂಟ್ ಆಗ್ತಾ ಇರೋದು. VVPAT ಏನು ಅಂತಂದು ಯಾರಿಗೂ ಗೊತ್ತಿಲ್ಲ. ಅದು ಕೌಂಟ್ ಆಗಲಿ. ಆಮೇಲೆ ಅದಕ್ಕೆ ಪುಷ್ಟಿ ಕೊಡೋ ಥರ ಸಾಕಷ್ಟು ಲ್ಯಾಪ್ಸಸ್ ಇದೆ ಇವ್ರು ಮಾಡಿರೋ ತಪ್ಪುಗಳು. ಇನ್ನೇನಕ್ಕೆ ಬೇಕು? ಅದನ್ನು ಮುಚ್ತಾರೆ ಅಂದರೆ ಇದರಲ್ಲಿ ಏನೋ ಅಡಗಿದೆ ಅಂತ ಅಷ್ಟೇ. ಬರೀ EVM ತೋರಿಸಿ ಕಳ್ಸೋಕ್ಕಲ್ಲ ನಾ ಬಂದಿರೋದಿಲ್ಲ. ಬ್ಯಾಲೆಟ್ ಪೇಪರ್ ಬಾಕ್ಸ್ ಪೂರ್ತಿ ಓಪನ್ ಆಗಿದೆ, ಸೀಲೇ ಆಗಿಲ್ಲ. ಪೋಸ್ಟಲ್ ಬ್ಯಾಲೆಟ್ಸು ಅದೇ ಮುಖ್ಯ ಇರೋದು. ಏನಾರ ಪದ್ದೋದು ಮಾಡೋಕ್ಕಾಗೋದು ಅಲ್ಲೇ ಇರೋದು. ಅದು ಓಪನ್ ಆಗಿತ್ತು. ಅದು 1 ವರ್ಷದ ಮೊದಲಿಂದ ನೀನು ಬಂದಾಗ ಆಮೇಲೆ ನೀವು ಓಪನ್ ಆಗಿತ್ತು ಅಂತ. ಅದಕ್ಕೆ ಮೊದಲು 1 ವರ್ಷನೂ ಓಪನ್ ಆಗಿತ್ತು, ನಾವು ಬಂದೇ ಇರಲಿಲ್ಲ. ಸೊ ಇದೆಲ್ಲ ತಪ್ಪುಗಳಿದ್ದು ಏನೋ ಎಲ್ಲ ಮಾಡಿದ್ದಾರೆ ಅಂತಲ್ಲ. ಇಷ್ಟೆಲ್ಲ ಇರೋದಕ್ಕೆ VVPAT ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಕೌಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮಾಡಲೇಬೇಕು. ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ. ರಿಜೆಕ್ಟೆಡ್ ಏನು ಮಾಡಿದ್ದಾರೆ? ಅವತ್ತಿನ ಪರಿಸ್ಥಿತಿಲಿ ನಮ್ಮನ್ನೆಲ್ಲ ಪೊಲೀಸ್ ಓಡಿಸಿ ನಮ್ಮನ್ನು ಕರ್ಕೊಂಡೋಗಿ ಸೀಲ್ ಮಾಡಿಸ್ಬೇಕಾಗಿತ್ತು ವಾಪಸ್ಸು. ಅಲ್ಲಿ ಬುಕ್ಕಲ್ಲಿದೆ ಏಜೆಂಟ್ಸ್ ಆರ್ ಕ್ಯಾಂಡಿಡೇಟ್ಸ್ ಯಾರು ಬಂದು ಸೈನ್ ಮಾಡ್ಬೇಕು, ಸೀಲ್ ಮಾಡಬೇಕಾದಂತ. ಅವತ್ತು ಪರಿಸ್ಥಿತಿ ಹೆಂಗಿತ್ತು ನೀವೇ ನೋಡಿದ್ರಲ್ಲ. ಇಷ್ಟೆಲ್ಲ ಆಗಿರೋದಕ್ಕೆ ಒಂದು ಸೊಲ್ಯೂಷನ್ನು
ನಾವೇನು ಅಗ್ರಿವುಡ್ ಪಾರ್ಟಿದಿಂದ ನಾನೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಕ್ಯಾಂಡಿಡೇಟ್ಸು ಅಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, VVPAT ಕೌಂಟ್ ಮಾಡಿ 17A ವೆರಿಫೈ ಮಾಡಿ ಅಂತ. ಇನ್ನು ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಹಿನ್ನೆಲೆ ಹಲವು ಭದ್ರತಾ ಕ್ರಮಗಳನ್ನು ಈಗಾಗಲೇ ಕೋಲಾರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ ಕೈಗೊಂಡಿರ್ತಕ್ಕಂಥದ್ದು. ಏನು ಕೋಲಾರ ನಗರ ಮತ್ತು ಮಾಲೂರು ತಾಲೂಕಿನಾದ್ಯಂತ ಬೆಳಗ್ಗೆ 6 ಗಂಟೆಯಿಂದ ನಾಳಿದ್ದು ಬೆಳಗ್ಗೆ 6 ಗಂಟೆವರೆಗೂ ಇದೀಗ ಮದ್ಯ ಮಾರಾಟವನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಆಯಾ ಭಾಗದಲ್ಲಿ ಒಂದು ಸಂಭ್ರಮಾಚರಣೆಯು ಕೂಡ ಒಂದು ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಈ ಒಂದು ಮತ ಎಣಿಕಾ ಕೇಂದ್ರದ ಸುತ್ತಲೂ ಈಗಾಗಲೇ 144 ಸೆಕ್ಷನ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಸುಮಾರು 600ಕ್ಕೂ ಹೆಚ್ಚು ಒಂದು ಪೊಲೀಸರ ಭದ್ರತೆಯನ್ನು ಇದೀಗ ಮಾಲೂರು ಮತ್ತು ಕೋಲಾರದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲೇ ಅತಿ ಸೂಕ್ಷ್ಮ ಮತಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಆಗದಂತೆ ಇದೀಗ ಜಿಲ್ಲಾಡಳಿತ ಇದೀಗ ಮುಂದಾಗಿರ್ತಕ್ಕಂಥದ್ದು. ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಕೋಲಾರ SP B ನಿಖಿಲ್ ಅವರು ಇನ್ನು ಈ ಒಂದು ಮರುಮತ ಎಣಿಕೆ ಸಂಬಂಧ ಕೈಗೊಂಡಿರ್ತಕ್ಕಂಥ ಭದ್ರತೆ ಕುರಿತು ಕೋಲಾರ SP B ನಿಖಿಲ್ ಅವರು ಮಾತನಾಡಿದ್ದಾರೆ. ಕೋಲಾರ ಮತ್ತು ಮಾಲೂರಿನಲ್ಲಿ ಸುಮಾರು 600ಕ್ಕೂ ಹೆಚ್ಚಿನ ಒಂದು ಪೊಲೀಸರ ಭದ್ರತೆಯನ್ನು ನಿಯೋಜನೆ ಮಾಡಿದ್ದೇವೆ. ಯಾರು ಕೂಡ ಪ್ರತಿಭಟನೆಗಳು ಮತ್ತು ಗುಂಪು ಸೇರತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಖಂಡಿತ ಅಂಥವ್ರ ಮೇಲೆ ನಾವು ಒಂದು ಕಾನೂನು ಕ್ರಮ ಜರುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಇದೀಗ ಕೋಲಾರ SP B ನಿಖಿಲ್ ಅವರು ಹೇಳಿರ್ತಕ್ಕಂಥದ್ದು. ನಲ್ಲಿ ಆಲೆ ನಮ್ಮಿಂದ ಎಲ್ಲ ಬಂದೋಬಸ್ತು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಒಂದು ಸೆಂಟ್ರಲ್ ಆರ್ಮ್ಡ್ ಫೋರ್ಸಿಂದ ನಮಗೆ CISF ತುಕಡಿ ಬಂದಿದೆ, ಅದು ಇಲ್ಲಿ ಆಲ್ರೆಡಿ ಟೇಕ್ ಓವರ್ ಮಾಡಿದೆ. ಅದ್ರ ಜೊತೆಗೆ 2 KSRP ತುಕಡಿಗಳು ಬಂದಿದ್ದಾವೆ. ಆಮೇಲೆ ನಮ್ಮ ಇಲ್ಲಿ ಲೋಕಲ್ಲು 3 DIR ತುಕಡಿಗಳು ನಮಗೆ ಬಂದಿದ್ದಾವೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಿಬ್ಬಂದಿಯನ್ನು ನಾವು ಈ ಬಂದೋಬಸ್ತ್ಗೆ ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿ ಸುಮಾರು ಒಂದು 600 ಜನ ಬಂದೋಬಸ್ತನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇಲ್ಲಿ ಮತ್ತು ಮಾಲೂರು 2 ಕಡೆ ನಾವು ನಮ್ಮ ಮೆನ್ನನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ನಾವೊಂದು 100 ಜನ ಹೋಮ್ ಗಾರ್ಡ್ಸ್ನು ಕೂಡ ನಾವು ರವಾನಿಕೆ ಮಾಡಿಕೊಂಡು ಅವ್ರನ್ನೂ ಕೂಡ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಯಾರಿಗೆ ಒಳಗಡೆ ಬರೋದಕ್ಕೆ ಅವಕಾಶ ಇದೆ ಅವ್ರಿಗಷ್ಟೇ ನಾವು ಬಿಡೋದು, ಬೇರೆ ಯಾರಿಗೂ ಬಿಡೋದಿಲ್ಲ. ಇಲ್ಲಿ ಸೆಕ್ಷನ್ 144 ಜಾರಿ ಆಗಿರೋದ್ರಿಂದ ಸೊ ಅಲ್ಲಿ ಎಲ್ಲೆಲ್ಲಿ 144 ಜಾರಿ ಆಗಿದೆ ಅಲ್ಲಿ ನಾವು ಬೇರೆ ಯಾರಿಗೂ ನಿಂತ್ಕೊಳ್ಳೋದಕ್ಕೆ, ಒಂದು 5ಕ್ಕಿಂತ ಜಾಸ್ತಿ ಇರೋ ಗುಂಪನ್ನು ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದನ್ನು ನಾವು ಒಂದು ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದೀವಿ. ಹಾಗೆ ಮಾಲೂರಲ್ಲಿ ಮತ್ತು ಕೋಲಾರ 2 ಕಡೆ ನಾವು ಲಿಕ್ಕರ್ ಬ್ಯಾನನ್ನು ಕೂಡ ಮಾಡಿದ್ದೀವಿ. ಸೊ ಅಲ್ಲಿ ನಿಮಗೆ ಬೆಳಗ್ಗೆ 6 ಗಂಟೆಯಿಂದಲೇ ಲಿಕ್ಕರ್ ಸಿಗೋದಿಲ್ಲ. ಇದರ ಜೊತೆಗೆ ಯಾವ ವಸ್ತುಗಳನ್ನ ತೊಗೊಂಬರ್ಬೇಕು ಒಳಗೆ, ಯಾವ ವಸ್ತುಗಳನ್ನ ತೊಗೊಂಬರಬಾರ್ದು ಅಂತ ಅಲ್ಲಿ ಆಚೆ ಒಂದು ದೊಡ್ಡ ಬೋರ್ಡನ್ನು ಮಾಡಿ ನಾವು ಇಟ್ಟಿದ್ದೀವಿ. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಬ್ಯಾಂಡು ಯಾವನು ಒಳಗೆ ತರೋ ಹಾಗಿಲ್ಲ, ಅದನ್ನೆಲ್ಲವೂ ಆಚೆನೇ ಇಟ್ಬಿಟ್ಟು ಒಳಗೆ ಬರಬೇಕಾಗುತ್ತೆ. ಇಲ್ಲ, ಇದು ಬರೀ ನಗರಕ್ಕೆ ಅನ್ವಯ ಆಗುತ್ತೆ ಮತ್ತು ಮಾಲೂರಿಗೆ ಅನ್ವಯ ಆಗುತ್ತೆ. ಅದನ್ನ ಸಂಭ್ರಮಾಚರಣೆದು DC ಅವರು ಇವಾಗ ನಿಷೇಧ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಫಿಷಿಯಲಾಗಿ ರಿಸಲ್ಟ್ಸ್ ಅನೌನ್ಸು ಮಾಡೋದಿಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು ಆಮೇಲೆ ಇದು ಏನೇ ಒಂದು ಪಾಲನೆ ಮಾಡಬೇಕಾಗಿದ್ದರೂ ಸರ್ವೋಚ್ಚ ನ್ಯಾಯಾಲಯದ ಏನು ಒಂದು ಚೌಕಟ್ಟಿದೆ ಅದರಲ್ಲೇ ನಾವು ಮಾಡಬೇಕಾಗುತ್ತೆ. ಅದರಲ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಸಂಭ್ರಮಾಚರಣೆ ಮಾಡಿದ್ರೆ ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ವಿರುದ್ಧ ಆಗುತ್ತೆ ಅನ್ನೋದು ಒಂದು ಎಲ್ಲರಿಗೂ ಗಮನಕ್ಕೆ ಇರಲಿ. ಯಾಕಂದರೆ ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ, ಸಂಭ್ರಮಾಚರಣೆ ಹೆಸರು ಬರೋದೇ ಇಲ್ಲ ಅದನ್ನು. ಸೊ ಆ ಒಂದು ವಿಚಾರದಲ್ಲೂ DC ಅವರು ಒಂದು ಸಂಭ್ರಮಾಚರಣೆ ಮಾಡಬಾರ್ದು ಅಂತ ಒಂದು ನಿಷೇಧ ಕೂಡ ಮಾಡಿದ್ದಾರೆ ಅಂತ ಆ ಆದೇಶನ ಇವತ್ತು ಜಾರಿ ಮಾಡ್ತೀವಿ ನಾವು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ಈಗಾಗಲೇ ಕೋಲಾರ ಜಿಲ್ಲಾಡಳಿತ ಮಾಲೂರು ಮತ್ತು ಕೋಲಾರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು EVM ಮತಯಂತ್ರಗಳ ವಿಚಾರವಾಗಿ BJP ನಾಯಕರು ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು EVM ಮತಯಂತ್ರಗಳನ್ನು ಎಣಿಕೆ ಮಾಡೋದ್ರ ಜೊತೆಗೆ VVPAT ಮತ್ತು 17A ಒಂದು ರಿಜಿಸ್ಟರ್ ಅನ್ನು ಕೂಡ ಇದೀಗ ಎಣಿಕೆ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಇದೀಗ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ರಘುರಾಜ್, News 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.